ನಮಸ್ಕಾರ ಫ್ರೆಂಡ್ಸ್. ನಮ್ಮವನು ಪ್ರತಿ ಸರಿ ಅದು ತಗೊಂಬ ಅಂತ ನನ್ನ ಕಳಿಸ್ತಾನೆ ಇದ್ದ. ಬಟ್ ಈ ಸರಿ ಅವನು ಹುಟ್ಟಿದೂರ ಹಬ್ಬಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬ್ಯಾಂಗ್ಳೂರಿಂದ ನಾನು ಇವಾಗ ಹೊರಟಿರೋದು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಚಿರುಬಿ ವಿಲೇಜ್ಗೆ. ಕೊಟ್ಟೂರು ಅಂತ ತಕ್ಷಣ ನಮಗೆ ನೆನಪಾಗೋದು ನಮ್ಮ ತಾಲೂಕಿನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ. ಇಲ್ಲಿ ನಮಸ್ಕಾರ ಹಾಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದು ಶ್ರೀ ಮುಂಗಶ್ವೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಒಂದು ನಮಸ್ಕಾರ ಹಾಕೊಂಡು ಡೈರೆಕ್ಟ್ ಬಂದಿದ್ದು ಚಿರುಬಿ ವಿಲೇಜ್ಗೆ. ಇದು ನಮ್ಮೂರಿನ ದೇವಸ್ಥಾನ. ಫಸ್ಟ್ ಒಂದು ರೌಂಡ್ ಹಾಕೊಂಬಿಡೋಣ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀ ಯೈ ನಾನ್ ನಿಮ್ಮೂರಿಗೆ ಬಂದಿರೋ ಗೆಸ್ಟ್ ಕಣ. ಸೈಡ್ಗೆ ಹೋಗಾರೈ. ರಾಮದೂತಂ ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ. ಇವ್ರೆ ನೋಡಿ ನಮ್ಮೂರ್ನ ಕಾಯೋದೋರೆ. ನಮ್ಮೂರ ಕಾಯೋದೋರೆಯೇ ನಿನಗೆ ಎನ್ನಿಂತ ಮಮತಾರ. ಏಯ್ ಗಂಟೆ ಹೊಡಿಯೋ ಹಿಂದೆ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ರಾಮದೂತ ಕ್ಷೇಮದಾತ ಶರಣು ಆಂಜನೇಯ. ಬಾರೋ ನಮ್ ತೇರಿಗೋಗೋಣ ಭಲಾರೆ ಹತ್ತೂರೆ ಬಂತು. ಬಾರೋ ನಮ್ ತೇರಿಗೋಗೋಣ. ತೇರಲೆಕ್ ಮುಂಚೆ ನಮ್ಮೂರಲ್ಲಿ ಲಾಸ್ಟ್ ಇಯರ್ ಆಗಿರುವಂತಹ ಪಟ ಸವಲ್ನ ಫಸ್ಟ್ ಕರ್ಕೊಂಡ್ ಬರೋದು ತೇರತ್ರ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ನಂತರ ನಮ್ಮೂರಿನ ದೊರೆ ದೇವಸ್ಥಾನದಿಂದ ತೇರತ್ರ ಬರ್ತಾರೆ. ಅಲ್ಲಿಂದ ತೇರ್ನ 3 ರೌಂಡ್ ಹಾಕೊಂಡು ತೇರ್ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ನಡೆಯೋದೇ ಈ ವರ್ಷದ ಪಟ ಸವಾಲ್. ಬನ್ನಿ ನೋಡ್ಕೊಂಬರೋಣ. ಈ ವರ್ಷ ನಮ್ಮ ಆಂಜನೇಯ ಸ್ವಾಮಿಗ 1,101,30,101 ಸೋಮಪ್ಪ ಸಿಕ್ಕವರು ಕುಮಾರಸ್ವಾಮಿ 50,101 ಸಾರೆ ಕನಕನ ಕುಮಾರಸ್ವಾಮಿ 3 ಸಾರೆ. ಬಾರೋ ನಮ್ ತೇರಿಗೋಗೋಣ ಭಲಾರೆ ಹತ್ತೂರೆ ಬಂತು. ಬಾರೋ ನಮ್ ತೇರಿ. ಇವತ್ತಿನ ತೇರು ಇಲ್ಲಿಗೆ ಮುಕ್ತಾಯ ಫ್ರೆಂಡ್ಸ್. The next day ಈ ನಮ್ಮೂರಿನ ದೊರೆ ಇದೇ ತರ ನಮ್ಮೂರಲ್ಲಿರೋ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡ್ತಾರೆ. ಇವತ್ತು ಎಲ್ಲಾ ಮನೆಗೂ ವಿಸಿಟ್ ಮಾಡೋ ಅಷ್ಟರಲ್ಲಿ ನೈಟ್ ಆಗುತ್ತೆ. ಮತ್ತೆ ರಾತ್ರಿ ನಮ್ಮೂರಿನ ದೊರೆ ಬನ್ನಿ ಮರಕ್ಕೆ ಹೋಗ್ತಾರೆ. 12 hours later. ಇಲ್ಲಿಗೆ ಬಂದ ನಂತರ ತಲಾಂತರದಿಂದ ನಡ್ಕೊಂಡು ಬಂದಿರೋ ತರ ಕಾಡು ಹೋಗಿ ಬೇಟೆ ಮಾಡೋ ತರ ಅಂತ ನಮ್ಮೂರಿನ ದೊರೆ ಬನ್ನಿ ಮರದ ಹತ್ರನೇ ಇರ್ತಾರೆ. ಬೇಟೆ ಮರ ಬಂದ ನಂತರ ಮತ್ತೆ ಅಲ್ಲಿ ಪೂಜೆ ನಡೆಯುತ್ತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಬನ್ನಿ ಕಾಳಿ ಮಾತಾ ಕಿ ಆಂಜನೇಯ ಮಹಾರಾಜ್ ಕಿ. ಪೂಜೆ ಮುಗಿದ ನಂತರ ಮತ್ತೆ ಅದ್ದೂರಿಯಿಂದ ದೇವಸ್ಥಾನಕ್ಕೆ ಬರಮಾಡ್ಕೊಳ್ತಾರೆ. ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿದ್ದೀರಾ? ನಮ್ಮನ್ನೆಲ್ಲಿ ಚೆನ್ನಾಗಿರಕ್ ಬಿಡ್ತಾರಪ್ಪ. ನಮ್ಮ ಮೈಕ್ಳು ಬಿಡತ್ತವು. ಇಲ್ಲಿಂದ ಮಾರ್ನಿಂಗ್ ಸೂರ್ಯೋದಯ ಆಗ ತನಕ ನಮ್ಮೂರಿನ ಜನರು ದೇವರು ಧ್ಯಾನ ಮಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ನೆರವೇರಿಸ್ಕೊಂಡು ಹೋಗ್ತಾರೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಇಲ್ಲಿಂದ ಕಾರ್ಯಕ್ರಮಗಳು ಇಡೀ ರಾತ್ರಿ ನಡೆಯುತ್ತವೆ. ನಮ್ಮೂರಿನ ಜನ ಕುಣಿದು ಕುಪ್ಪಳಿಸಿ ತುಂಬಾನೇ ಎಂಜಾಯ್ ಮಾಡ್ತಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತು. ನೀವೆಲ್ಲರೂ ಡಾಗ್ ಸೆಟೇಷನ್ ಕೇಳಿರ್ತೀರಾ. ಆದ್ರೆ ನಮ್ಮೂರಲ್ಲಿ
ಪುಂಗೇಶ್ ಅಲಿಯಾಸ್ ನಾಯಿ ಪುಂಗೇಶ್ ಅಂತ ಒಬ್ರು ಇದ್ದಾರೆ. ಬನ್ನಿ ಅವ್ರನ್ನ ನೋಡ್ಕೊಂಬರೋಣ. ಇವ್ರ ಹೆಸರು ಪುಂಗೇಶ್ ಅಲಿಯಾಸ್ ನಾಯಿ ಪುಂಗೇಶ್. ಇವ್ರು ತುಳುವದಲ್ಲಿ ಫೇಮಸ್. ಇವತ್ತು ತೋರಿಸ್ತೀನಿ ಪೊಂಗ್ತಾರೆ. ಇದ್ರ ಬೆಲೆ ಗೊತ್ತಾ ನಿಮ್ಗೆ? ಅದಾಗಿದ್ರೆ ಇದ್ರ ಬೆಲೆ ಗೊತ್ತಾ? ಎಂಟನೇ 2.5 ಕೋಟಿ ಇದು ಗೊತ್ತಾ? 2.5 ಕೋಟಿ. ಸರಿ ಸರ್ ಅಪ್ಪನ ಗೊತ್ತಾಗಿಲ್ಲ. ಇವ್ರೆ ಇದು ವರ್ಲ್ಡ್ ಅಲ್ಲೇ ಇದು ವರ್ತ್ 3 ಕೋಟಿ. ಇದು ಈ ಸೆಟ್ ಐತಲ್ಲ ಇದು 3 ಕೋಟಿ. ಇಂಡಿಯಾದಲ್ಲೇ ವರ್ಲ್ಡ್ ಅಲ್ಲೇ ಯಾರ ಹತ್ರ ಇಲ್ಲ. ಇದು ನನ್ನ ಹತ್ರ ಓನ್ಲಿ ನನ್ನ ಹತ್ರ ಇರೋದು ಜಸ್ಟ್ ಇದು ಬೆಲೆ 3 ಕೋಟಿ. ಮುಟ್ಟಕ್ಕೂ ಆಗಲ್ಲ ನಿಮ್ ಕೈಲಿಂದ ಇಂಥವೆಲ್ಲ ಮುಟ್ಟಬಾರ್ದು ನೀವು. ನೀವೆಲ್ಲ ಪೀಪಲ್ಸ್, ನೀವೆಲ್ಲ ಸಾಮಾನ್ಯ ಜನ. ನಮ್ಮಂತ ಶ್ರೀಮಂತರು ಒಂದೇ ಇಂಥವೆಲ್ಲ ಪ್ಯಾಂಟ್ ಹಾಕಿನಕ್ಕಾಗಲ್ಲ. ನೋಡಿದ್ರಲ್ಲ ನಮ್ಮ ಪುಂಗೇಶ್ ಅವ್ರನ್ನ. ಅದೇ ತರ ನಮ್ಮ ಪೈಲ್ವಾನ್ ಪಾಪಣ್ಣನವರು ಹೆಣ್ಣೂರ ಶಾಸ್ತ್ರ, ಇದೇ ತರ ಹಲವಾರು ಕಾರ್ಯಕ್ರಮಗಳು ಬೆಳಿಗ್ಗೆಯ ತನಕ ನಡೀತಾನೆ ಇರ್ತವೆ. ಬೆಳಿಗ್ಗೆ ಆದ ನಂತರ ನಮ್ಮೂರ ದೊರೆ ಮತ್ತೆ ಗಂಗೆ ಹೋಗ್ತಾರೆ. ಅಲ್ಲಿಂದ ಗಂಗೆ ಮುಗಿಸ್ಕೊಂಡು ನಂತರ ಮತ್ತೆ ದೇವಸ್ಥಾನದ ಬಳಿ ಬರ್ತಾರೆ. The next day, ಗಂಗೆಯಿಂದ ಬಂದ ನಂತರ ಪ್ರತಿಯೊಬ್ಬರು ಮನೆಯಿಂದ ಪ್ರಸಾದ ತಂದು ದೇವರ ಹತ್ರ ಪ್ರಸಾದ ಹಾಕಿ ನಂತರ ಈ ತರ ಮಂಡಕ್ಕಿನ ಗುಡ್ಡೆ ಹಾಕ್ತಾರೆ. ಇದನ್ನ ನಮ್ಮೂರಲ್ಲಿ ಮಂಡಕ್ಕಿ ಬುಕ್ಕೋದು ಅಂತೀವಿ. ನಿಮ್ಮೂರಲ್ಲಿ ಏನಂತೀರ ಕಮೆಂಟ್ ಹಾಕಿ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಎಲ್ಲಾ ಕಡೆ ಹೋಳಿ ಹಬ್ಬದಲ್ಲಿ ಮಾತ್ರ ಹೋಳಿ ಆಡ್ತಾರೆ. ಆದ್ರೆ ನಮ್ಮೂರಲ್ಲಿ ಹಬ್ಬದ ಕೊನೆಯ ದಿನ ಅಂದ್ರೆ ಇವತ್ತು ಇಡೀ ಊರೇ ಹೋಳಿ ಹಬ್ಬನ ಆಚರಣೆ ಮಾಡುತ್ತೆ. ಇದಾಗಿತ್ತು ಈ ವರ್ಷದ ನಮ್ಮೂರಿನ ಹಬ್ಬ. ಮತ್ತೆ ಮುಂದೆ ಫನ್ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬೈ, ಟೇಕ್ ಕೇರ್.